ಎಲ್ರಿಗೂ ನಮಸ್ಕಾರ. ರಶ್ಮಿ ಧ್ವನಿ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಎಲ್ಲರಿಗೂ ಸ್ವಾಗತ. ನನ್ನೆಲ್ಲ ಆತ್ಮೀಯ ಪ್ರೀತಿಯ 9ನೇ ತರಗತಿಯ ಮುದ್ದು ಮಕ್ಕಳೇ, ಈ ದಿನದ ಕನ್ನಡ ತರಗತಿಗೆ ನಿಮ್ಮೆಲ್ಲರಿಗೂ ಸ್ವಾಗತ. ಪುಟಾಣಿಗಳೇ, ಕಳೆದ ದಿನ ತರಗತಿಯಲ್ಲಿ ನಾವು 9ನೇ ತರಗತಿಯ ಕನ್ನಡ ಭಾಷಾ ಪಠ್ಯಪುಸ್ತಕದಲ್ಲಿರ್ತಕ್ಕಂತಹ ಭಾಗ 2ರಲ್ಲಿ ಬರುವಂತಹ ಪಾಠ ಪಠ್ಯಪೂರಕ ಪಾಠವಾಗಿರ್ತಕ್ಕಂಥದ್ದು ನನ್ನಾಸೆ. ಇಂದುಮತಿ ಲಮಾಣಿ ಅವರು ರಚನೆ ಮಾಡಿರ್ತಕ್ಕಂತಹ ಪಾಠವನ್ನು ನಾವು ಕಳೆದ ದಿನ ತರಗತಿಯಲ್ಲಿ ನೋಡಿದ್ವಿ, ಹೌದಾ? ಇಲ್ಲಿ ಕವಿತ್ರಿಯಾಗಿರ್ತಕ್ಕಂತಹ ಇಂದುಮತಿ ಲಮಾಣಿ ಅವರಿಗೆ ಏನೆಲ್ಲ ಆಸೆ ಇತ್ತು, ಅವರು ಜೀವನದಲ್ಲಿ ಯಾವಾಗಲೂ ಗೆಲ್ಲಬೇಕು, ಆ ಸೋಲಿನ ಭಯದಲ್ಲಿ ಅವರು ಇರಬಾರದು. ಅವರು ಹೇಗೆ ಆಸೆಗಳನ್ನು ವ್ಯಕ್ತಪಡಿಸ್ತಿದ್ರಪ್ಪ ಅಂದ್ರೆ, ತನ್ನನ್ನೇ ತಾನು ಸುಟ್ಟುಕೊಳ್ಳುವ ಭಕ್ತಿಯ ಹಾಗೆ ಅವರು ಆಗಬೇಕು. ಮಣ್ಣಲ್ಲಿ ಮಣ್ಣಾಗಿ ಹುಟ್ಟಿ ಮಣ್ಣಿನ ಮೇಲೊಂದು ಮರವಾಗಿ ಪುಣ್ಯವಂತರಿಗೆ ಯಾವ ರೀತಿಯಾಗಿ ಮರ ನೆರಳನ್ನು ನೀಡುತ್ತದೆಯಲ್ಲ, ಅದೇ ರೀತಿಯಾಗಿ ನಾನು ಕೂಡ ಈ ಸಮಾಜದಲ್ಲಿ ನೊಂದವರಿಗೆ, ಬಡವರಿಗೆ, ಬಗ್ಗರಿಗೆ ಅವರು 4 ಜನರಿಗೆ ತಮ್ಮ ಕೈಲಾದಷ್ಟು ಸಹಾಯವನ್ನು ಮಾಡಬೇಕು ಅಂಥೇಳಿ ಅಂದ್ಕೊಂಡಿದ್ರು. ಅದಷ್ಟೇ ಅಲ್ಲದೆ ಭತ್ತದ ವ್ರತಿ ಯಾವಾಗಲೂ ಸದಾ ಚಿಮ್ಮುತ್ತಲಿರುತ್ತಲ್ಲ, ಅದೇ ರೀತಿ ಅವರು ಈ ಸಮಾಜದ ನೊಂದ ಮನಸ್ಸುಗಳಿಗೆ ಸಾಂತ್ವನ ಹೇಳುವಂತಹ ಶಕ್ತಿ ಅವ್ರು ಆಗಬೇಕು ಅಂತ ಅಂದ್ಕೊಂಡಿದ್ರು. ಅಳುವ ಕಂದನ ಸಡನ್ನಾಗಿ ಅಳುವ ಕಂದಮ್ಮ ಅಳೋದನ್ನು ಬಿಟ್ಟು ನಿಲ್ಲಿಸ್ಬೇಕಂದ್ರೆ ಏನಾಗಬೇಕು, ಅಮ್ಮನ ಕಂಠದ ಜೋಗುಳವನ್ನು ಯಾವ ರೀತಿಯಾಗಿ ಕೇಳಿ ಮಗು ಅಳುವುದನ್ನು ನಿಲ್ಲಿಸ್ಬಿಡುತ್ತದಲ್ಲ, ಅದೇ ರೀತಿಯಾಗಿ ನಾನು ಕೂಡ ಎಷ್ಟೋ ಮುಗ್ಧ ಮನಸ್ಸುಗಳನ್ನು ಕಣ್ಣೀರನ್ನು ಒರೆಸುವಂತಾಗಬೇಕು. ಮಾನವನಲ್ಲಿ ಅಜ್ಞಾನತೆಯನ್ನು ತೊಲಗಿಸಲು ಸರಸ್ವತಿ ಕೈಯಲ್ಲಿ ಗ್ರಂಥ ಯಾವ ರೀತಿ ಇರುತ್ತದೆಯೋ, ಈ ಸಮಾಜದಲ್ಲಿ ಓದಿನಲ್ಲಿ ಎಷ್ಟೊಂದು ಜನ ಅವಿದ್ಯಾವಂತರದಲ್ಲ, ಅವರನ್ನು ವಿದ್ಯಾವಂತರ ಆಗಲು ತಾನೂ ಕೂಡ ಪ್ರಯತ್ನವನ್ನು ಪಡಬೇಕು ಎನ್ನುವಂಥದ್ದು. ಆಮೇಲೆ ಮುಸ್ಸಂಜೆ ಹೊತ್ತಿನಲ್ಲಿ ಎಷ್ಟೋ ಜನರು ಊರುಗೋಲು ಆಗಿ ನೆಲಕ್ಕೆ ಬಿದ್ದು, ಆಮೇಲೆ ದಿಕ್ಕಿಲ್ಲದೆ ಹೊರಳತಂತಹ ಜನರಾಗಿರ್ಬೋದು, ಅನಾಥರಾಗಿರ್ಬೋದು, ಭಿಕ್ಷುಕರಾಗಿರ್ಬೋದು, ವಯಸ್ಸಾದವರಾಗಿರ್ಬೋದು, ವಯೋವೃದ್ಧರಾಗಿರ್ಬೋದು, ಅವ್ರಿಗೆ ಊರುಗೋಲು ಎಷ್ಟೊಂದು ಆಸರೆಯಾಗಿ ನೀಡುತ್ತಲ್ಲ, ಅದೇ ರೀತಿ ನಾನು ಕೂಡ ಊರುಗೋಲು ಥರ ಆಗಬೇಕು. ಈ ನೆಲಕ್ಕೆ ಬಿದ್ದು ಹೊರೆಯಾಗುವಂತಹ ಮುನ್ನ ಅವರು ಈ ಸಮಾಜದಲ್ಲಿ ಅವರು ಯಾವ ರೀತಿಯಾಗಿ ಅವರು ಮಣ್ಣಲ್ಲಿ ಮಣ್ಣಾಗಬೇಕಂತ ಅಂದ್ಕೊಂಡ್ರಪ್ಪ ಅಂದ್ರೆ, ನಾನು ಯಾರಿಗೂ ಬೇಸರ ಆಗಬಾರ್ದು, ನನ್ನಿಂದ ಇನ್ನೊಬ್ಬರು ತೊಂದರೆ ಆಗಬಾರ್ದು, ಅದಕ್ಕಿಂತ ಮುಂಚೆ ನನಗೆ ಸಾವು ಬರಬೇಕು ಅಂಥೇಳಿ ತಮ್ಮ ಆಸೆಯನ್ನು ಪ್ರಸ್ತುತ ಪಾಠದಲ್ಲಿ ವ್ಯಕ್ತಪಡಿಸಿದರು. ನಾವು ಇಂದಿನ ತರಗತಿಯಲ್ಲಿ ಏನು ಮಾಡೋಣ, ಈ ಪಾಠದ ಪ್ರಶ್ನೋತ್ತರಗಳನ್ನು ಅಭ್ಯಾಸ ಮಾಡೋಣ. ಅದಕ್ಕಿಂತ ಮುಂಚೆ ಅವರು ಒಂದು ಸಲ ಕವಿ ಪರಿಚಯವನ್ನು ನೋಡಿಕೊಂಡು ಆಮೇಲೆ ಪಾಠದ ಪ್ರಶ್ನೋತ್ತರಗಳನ್ನು ಚರ್ಚೆ ಮಾಡೋಣ. ಬನ್ನಿ. ಕೃತಿಕಾರರ ಪರಿಚಯ. ಇಂದುಮತಿ ಲಮಾಣಿ ಅವರು ಜನನ 1959, ವಿಜಯಪುರ ಜಿಲ್ಲೆ ಭರಟಗಿಯ 3ನೇ ತಾಂಡಾದವರು. ದಲಿತ ಸಾಹಿತ್ಯ ಪ್ರಕಾರದ ಪ್ರಮುಖ ಕವಯಿತ್ರಿ, ಬಂಜಾರ ಸೇವಾ ಸಂಘದ ಅಧ್ಯಕ್ಷರು, ಮಹಿಳಾ ಸ್ನೇಹ ಸಾಹಿತ್ಯ ಸಂಗಮ ಸಂಘದ ಅಧ್ಯಕ್ಷರಾಗಿಯೂ ಸೇವೆ ಸಲ್ಲಿಸುತ್ತಿದ್ದಾರೆ. ಇವರಿಗೆ ಕಿತ್ತೂರು ರಾಣಿ ಚೆನ್ನಮ್ಮ ಪ್ರಶಸ್ತಿ, ಕರ್ನಾಟಕ ಸರ್ಕಾರ, ಡಾಟರ್ ಆಫ್ ನೈಲ್ ಪ್ರಶಸ್ತಿ, ಟರ್ಕಿ, ಮೈತ್ರೇಯಿ ಪ್ರಶಸ್ತಿ, ಕುರ್ಜಾ ಮುಂತಾದ ಅನೇಕ ಪ್ರಶಸ್ತಿಗಳು ಸಂದಿವೆ. ತಾಯಿ ಲೋಕ ಕವನ ಸಂಕಲನ, ಭಾವಲೋಕ ಜನಪದ ಕವನ ಸಂಕಲನ, ಏಕಾದಶ ಕಥಾ ಸಂಕಲನ, ಕೊರಡು ಕೊನರುವುದು, ಬರಡು ಹಯನವುದು, ಮಠ, ಕಾದಂಬರಿ ಮುಂತಾದ ಸಾಹಿತ್ಯದ ವಿವಿಧ ಪ್ರಕಾರಗಳಲ್ಲಿ ಕೃತಿಗಳನ್ನು ರಚಿಸಿ ಪ್ರಸಿದ್ಧರಾಗಿದ್ದಾರೆ. ಪ್ರಶ್ನೋತ್ತರಗಳನ್ನು ನೋಡೋಣ ಮಕ್ಕಳೇ. ಪಠ್ಯಪೂರಕ ಅಧ್ಯಯನ, ತರಗತಿ 9ನೇ ತರಗತಿ, ವಿಷಯ ಕನ್ನಡ, ಪಾಠದ ಹೆಸರು ನನ್ನಾಸೆ. ಕೊಟ್ಟಿರುವ ಪ್ರಶ್ನೆಗಳಿಗೆ ಉತ್ತರಿಸಿ. ಮೊದಲನೆಯ ಪ್ರಶ್ನೆ, ಅಜ್ಞಾನ ತೊಲಗಿಸಲು ಕವಯಿತ್ರಿ ಏನಾಗ ಬಯಸಿದ್ದಾರೆ? ಉತ್ತರ, ಅಜ್ಞಾನ ತೊಲಗಿಸಲು ಕವಯಿತ್ರಿ ವಾಗ್ದೇವಿಯ ಕೈಯಲ್ಲಿಯ ಗ್ರಂಥವಾಗಲು ಬಯಸಿದ್ದಾರೆ. ಎರಡನೆಯ ಪ್ರಶ್ನೆ, ಸದಾ ಚಿಮ್ಮುವ ಚಿಲುಮೆಯಾಗಬೇಕು, ಏಕೆ? ಉತ್ತರ, ಸದಾ ಚಿಮ್ಮುತ್ತಲಿರುವ ಚಿಲುಮೆಯಾಗಬೇಕು, ಏಕೆಂದರೆ ದಾಹಗೊಂಡವರ ತನುವ ತಣಿಸಲು. ಮೂರನೆಯ ಪ್ರಶ್ನೆ, ನನ್ನಾಸೆ ಕವನದಲ್ಲಿ ಕವಯಿತ್ರಿಯವರ ಆಸೆಗಳೇನು? ಉತ್ತರ, ನನ್ನಾಸೆ ಕವನದಲ್ಲಿ ಕವಯಿತ್ರಿಯವರ ಆಸೆಗಳೆಂದರೆ ಬೆಳಕು ನೀಡುವ ಬತ್ತಿ ನಾನಾಗಬೇಕು, ಮರವಾಗಿ ಪುಣ್ಯವಂತರಿಗೆ ನೆರಳಾಗಬೇಕು, ಸದಾ ಚಿಮ್ಮುತ್ತಲಿರುವ ಚಿಲುಮೆಯಾಗಿ ದಾಹಗೊಂಡವರ ತನುವ ತಣಿಸಬೇಕು, ಅಳುವ ಕಂದನ ನಗಿಸಲು ಅಮ್ಮನ ಕಂಠದ ಜೋಗುಳ ನಾನಾಗಬೇಕು, ಮಾನವನ ಅಜ್ಞಾನತೆ ತೊಲಗಿಸಲು ವಾಗ್ದೇವಿಯ ಕೈಯಲ್ಲಿಯ ಗ್ರಂಥವಾಗಿ ಧನ್ಯಳಾಗಬೇಕು, ದಿಕ್ಕಿಲ್ಲದೆ ನರಳಾಡುವ ದೀನರ ಉರುಗೋಲು ನಾನಾಗಬೇಕು, ನೆಲಕ್ಕೆ ಬಿದ್ದು ಹೊರೆಯಾಗುವ ಮುನ್ನ ಅಂತ್ಯ ನನ್ನದಾಗಬೇಕು. ಮಕ್ಕಳೇ, ಇಂದಿನ ತರಗತಿಯಲ್ಲಿ
ನಾವು ನನ್ನಾಸೆ ಪಠ್ಯಪೂರಕ ಪಾಠದ ಪ್ರಶ್ನೋತ್ತರಗಳನ್ನು ಚರ್ಚೆ ಮಾಡಿದ್ದೀವಿ. ನಾಳೆ ದಿನ ತರಗತಿಯಲ್ಲಿ ಮತ್ತೊಂದು ಅದ್ಭುತ ಪಾಠದೊಂದಿಗೆ ನಿಮ್ಮೆಲ್ಲರನ್ನು ಭೇಟಿಯಾಗುತ್ತೇನೆ. ಅಲ್ಲಿಯವರೆಗೂ ನೀವೆಲ್ಲರೂ ನೋಡ್ತಾ ಇರಿ ರಶ್ಮಿ ಧ್ವನಿ ಕನ್ನಡ ಯೂಟ್ಯೂಬ್ ಚಾನಲ್ ಅಂತ ಹೇಳ್ತಾ ನನ್ನ ತರಗತಿಗೆ ವಿರಾಮವನ್ನು ನೀಡ್ತೀನಿ. ಎಲ್ಲರಿಗೂ ನಮಸ್ಕಾರ.